ನೀರಾವರಿಯವ್ರು ನೀರು ಕೊಡ್ತಾರೆ. ಈಗ ನೋಡ್ಕ, ಈಗ ಮೊದ್ಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕು ನಾವು. ಮೊದ್ಲೇ ಕುಡಿಯೋ ನೀರು ಇಂಪಾರ್ಟೆಂಟ್ ನಮ್ಗೆ. ಕುಡಿಯೋ ನೀರು ಸಮಸ್ಯೆ ನನ್ನ ಅನ್ಸಿಕೆ ಸಮಸ್ಯೆ ಆಗಲ್ಲ. ಹೋದ್ ವರ್ಷದಲ್ಲೂ ಇದೇ 6ನೇ ತಾರೀಕಿಗೆ 7ನೇ ತಾರೀಕಿಗೆ 80 TMC ಇತ್ತು. ಈಗ 69 TMC ಇದೆ. ಇನ್ ಮಳೆ ಬರ್ತದ, ಡಿ ಸಿ ಮೇಡಮ್ ಅದೇ ಹೇಳ್ತಾರೆ, ಮಳೆ ಬರ್ತದ, ನಿರೀಕ್ಷೆ ಯಾವ್ದು ತೊಂದರೆ ಆಗಲ್ಲ ಅಂತಾರೆ. ದೇವ್ರ ತಾನು ಪ್ರಾರ್ಥನೆ ಮಾಡ್ಬೇಕು. ಈಗ ನಮ್ ಕೈಲಿಲ್ಲ, ಮಳೆ ಕೊಡೋದು ನಮ್ ಕೈಲಿಲ್ಲ, ದೇವ್ರ ಕೈಲಿರೋದು. ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ, ದಯಮಾಡಿ ಮಳೆ ಆಗ್ಲಿ ಅಂತ. ಬೆಳೆ ಪರಿಸ್ಥಿತಿ ಒಂದ್ ಕಡೆ ನೀಡುತ್ತದೆ, ಮತ್ತೊಂದು ಕಡೆ ರೈತರಿಗೆ ಮುಗಿಸ್ಕೊಡ್ತಾ ಇದ್ದಾರೆ ಬ್ಯಾಂಕಿಂದ. ಸಾಲ ನೋಡಿದ್ರೆ ಇಲ್ಲ, ಈ ಬಾರಿ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ಅದನ್ನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಅದೇನ್ ತೀರ್ಮಾನ ನೋಡು ಮನ್ನಾ ಮಾಡಕ್ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡ್ಬೇಕಾಗಿರೋದು ಮನೆ ಮುಖ್ಯಮಂತ್ರಿಗಳು. ಅವ್ರಿಗೆ ಹೌದು, ಏನಾದ್ರು ಮಾಡುವ. ಇಲ್ಲ, ಖಾತೆ ಇನ್ನ ತೀರ್ಮಾನ ಮಾಡಿಲ್ಲ, ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅದು ಮನೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿಟ್ಟಿರೋದು. ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ, ಇಂಥದ್ದು ಇಲ್ಲ. ಸತಿ ನನ್ನ ವಸತಿ ಖಾತೆ ಕೊಟ್ಟಿದ್ರು, 3 ವರ್ಷ ವಸತಿ ಮಂತ್ರಿಯಾಗಿ ಕೆಲಸ ಮಾಡಿದೀನಿ. 15 ವರ್ಷದಿಂದ ಒಂದ್ ಮನೆ ಕೊಟ್ಟಿರ್ಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಸಂತೋಷ ತಂದಿರೋದೇನಂದ್ರೆ, ಖುಷಿ ತಂದಿರೋದಂದ್ರೆ 79,860 ಮನೆ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಇನ್ನ 33,000 ಮನೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ನನ್ಗೆ ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಕ್ಯಾಬಿನೆಟ್ ಫುಲ್ ಆಗಿದೆ, ಮಿನಿ ಸರ್ಜರಿ ಮಾಡ್ತಾರಂತ. ಮಿನಿ ಸರ್ಜರಿ ಮಾಡ್ತಾರೆ. ಏನ್ ಮಿನಿಸ್ಟರ್? 2-3 ಮಂದಿ ಸಚಿವರು ಈಗ ನೋಡ್ರಿ, ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಅವತ್ತಿಂದ ಪದೇ ಹೇಳ್ತೀನಿ, ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ ನನ್ನ ಮಾಧ್ಯಮದಲ್ಲಿ, 10 ದಿನ ಮುಂಚೆ ನನ್ನ ಮಾಧ್ಯಮದಲ್ಲಿ ಮಾತಾಡುವಾಗಿದ್ದೀನಿ. ನಾನು 3 ವರ್ಷ ಅವಕಾಶ ಮಾಡ್ಕೊಟ್ಟಿದ್ದೀನಿ ಮಂತ್ರಿಯಾಗಿ ಸೇವೆ ಮತ್ತೆ ಕೆಲಸ ಮಾಡಿದ್ರಿಂದ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದ್ದೀನಿ, ಪಕ್ಷಕ್ಕೆ ಕೆಲಸ ಮಾಡಿ, ಅದಕ್ಕೆ ನಾನು ಬರ್ತಾ ಇದ್ದೀನಿ. ಏನ್ ತೀರ್ಮಾನ? ಈಗ ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಎಲ್ಲಾರ್ಗು ಏನಾಗಿದೆ, ಎಲ್ಲಾರ್ಗು ಮಂತ್ರಿ ಆಗ್ಬೇಕಂತ ಆಸೆ. ತಪ್ಪಿಲ್ಲ. ಮೊದಲೇ ಬಾರಿ MLA ಆಗೋವರೆಗೂ ಮಂತ್ರಿ ಆಗ್ಬೇಕಂತ ಆಸೆ. ಏನ್ ಹೇಳಿ, ಎಲ್ಲಾರ್ಗು ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ. ಈಗ ಲಿಮಿಟ್ ಇದೆ ಇದಕ್ಕೆ. ಮುಂಚೆ ಏನಾಗಿತ್ತು, ಅನ್ಲಿಮಿಟ್ ಇತ್ತು. ಈಗ 34 ಜನ ಮೇಲೆ ಮಾಡಕ್ಕಾಗಲ್ಲ, ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ ಸಹಜ. ಅದಲ್ಲ ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲಿ ಏನಾಗಿದೆ, ಆಕಾಂಕ್ಷಿಗಳು ಜಾಸ್ತಿ, ಎಲ್ಲಾರ್ಗು ಆಗ್ಬೇಕಂತ. ಈಗ ಮೊದಲೇ ಬಾರಿ MLA ಆಗಿ ಮಂತ್ರಿ ಆಗ್ಬಾರ್ದು ಅಂತ ಇಲ್ಲ. ಈಗ ನಮ್ಮ ಚಿತ್ರದುರ್ಗ ಬಸಪ್ಪನ್ಗೆ ಅವಕಾಶ ಸಿಗ್ಲಿಲ್ವಾ? ಈಗ ಕುಮಾರಸ್ವಾಮಿ 2004 ಮೊದಲೇ ಬಾರಿ MLA ಆದ್ರೂ ಮುಖ್ಯಮಂತ್ರಿನೇ ಆಗ್ಬಿಟ್ರು. ಇಲ್ಲ, ಅವಕಾಶ ಹೇಳೋದು ಒಂದು ನಾನೇನ್ ಹೇಳೋದು, ಎಲ್ಲಾರ್ಗು ಆಸೆ ಇರ್ತದೆ. ಅಂದ್ರೆ ಲಿಮಿಟ್ ಇದಕ್ಕೆ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೈಕಮಾಂಡ್ ಯಾವ್ದು? ಈಗ ಒಂದು ನಾನು ಹೇಳ್ತೀನಿ, ಮೂಲ ಕೀಳ ಇಲ್ಲ, ನಾವೆಲ್ಲ ಕಾಂಗ್ರೆಸ್, ಕರೆಕ್ಟಾ? ಈಗ ಯಾರ್ಗಾನ ಮಂತ್ರಿ ಮಾಡ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ, ನಾವು ಹೋಗಿ ದಿಲ್ಲಿ ಕೇಳಿದ ತಕ್ಷಣ ಮಾಡಲ್ಲ, ಯಾರಿಂದ ರೆಕಮೆಂಡ್ ಮಾಡಿದ್ರು ಕೊಡಲ್ಲ. ಅವ್ರದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಯಾರ್ ಮಂತ್ರಿ ಮಾಡಿದ್ರೆ ಸೂಕ್ತ, ಪಕ್ಷಕ್ಕೆ ಅನುಕೂಲ ಆಗ್ತದೆ, ಪಕ್ಷದಿಂದ ಹೆಚ್ಚಾಗಿ ಮಂತ್ರಿ ಮಾಡಿದ್ರೆ ರಾಜ್ಯಕ್ಕೆ ಜನಕ್ಕೆ ಒಳ್ಳೇದಾಗ್ಬೇಕು, ರಾಜ್ಯಕ್ಕೆ ಒಳ್ಳೇದಾಗ್ಬೇಕು, ಆ ಸರ್ವೆ ಮಾಡೇ ಕೊಡೋದು. ಬಿಜೆಪಿ ಅವರು ಪೇಮೆಂಟ್ ಶೀಟ್ಗಳು ಅಂತ ಮಾತಾಡ್ತಾರೆ. ಬಿಜೆಪಿ ಅವ್ರು ಏನ್ ಮಾಡೋರಂತೆ? ಈಗ ಅವ್ರ ಕಾಲದಲ್ಲೇನೆ ಏನಂದ್ರು ಇವರು, ಯತ್ನಾಳ್ ಅವ್ರು ಏನಂದ್ರು, ಯತ್ನಾಳ್ ಅವ್ರು ಏನಂದಿದ್ರು, ನಮ್ಮ ಪಕ್ಷದವ್ರು ಹೇಳಿದೇನ್ರಿ, ಬಿಜೆಪಿ ಪಕ್ಷದಲ್ಲೇ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,000 ಕೋಟಿ ಕೊಟ್ಟು ಆಗಿದ್ದಾರೆ ಅಂತ ಹೇಳಿರೋ ಮುಂದೆ ಇದೆ. ಅವ್ರದಲ್ಲಿ ಆ ಪದ್ಧತಿ ಇರ್ಬೋದು, ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇಲ್ಲ. ಈಗ ಒಬ್ಬ ಒಂದ್ ನಿಮಿಷ, ಈಗ ಒಬ್ಬ ಪೌರ್ವ ಕಾರ್ಮಿಕರಿಗೆ ನೋಡಿ, ಒಂದ್ ನಿಮಿಷ, ಒಬ್ಬ ಪೌರ್ವ ಕಾರ್ಮಿಕರಿಗೆ ಬಸವಂತಪ್ಪನ್ಗೆ ಇವತ್ತು ಮೊದಲೇ ಬಾರಿ MLA ಆಗಿ ಮಂತ್ರಿ ಮಾಡಿದ ಅಂದ್ರೆ ಅವಂತ ಯಾವ್ದು ದುಡ್ಡಿದೆ? ಬಿಜೆಪಿ ಮಾಡಿದ್ರ? ಅದು ಬಿಜೆಪಿ ಮಾಡಿದೇನ್ರಿ? ಮತ್ತೆ ಪೌರ್ವ ಕಾರ್ಮಿಕ ಮಗ ಬಡವ ಒದ್ಲಾಡ್ತಾ ಇದ್ದ, ಬಿಳಿ ಅಂತ ನಾನ್ ಸಾಲ ಮಾಡ್ಬಿಟ್ಟಿದ್ದೀರಣ, ಹಂಗಣ ಹಿಂಗಣ ಅಂತ ಹೇಳ್ಬಿಟ್ಟು ಮಂತ್ರಿ ಮಾಡಿಲ್ವಾ? ಮಹಿಳಾ ಸಚಿವರು ಇಲ್ಲದೆ ಇರತಕ್ಕಂತ ಕ್ಯಾಬಿನೆಟ್ ನಡೀತಾ ಇದೆ. ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಯಾವ್ದೋ ಕಾರಣದಿಂದ ಈಗ ನಿಲ್ಸಿದಾರೆ. ಅದು ಮಾಡ್ಲೇಬೇಕಾದ್ರೆ ಮಾಡ್ತಾರೆ. ಮನೆ ಮುಖ್ಯಮಂತ್ರಿ ಸೂಚನೆಯಲ್ಲಿ ಎಲ್ಲಾ ಸಚಿವರು ಒಂದೊಂದು ಜಿಲ್ಲೆಯನ್ನ ಆಯ್ಕೆ ಮಾಡಿ ಅಲಾಟ್ ಮಾಡಿದ್ರು. ಆ ಜಿಲ್ಲೆ ಎಲ್ಲಾ ತಾಲೂಕನ್ನ ವಿಸಿಟ್ ಕೊಟ್ಟು ಆ ಮಾಹಿತಿ ರಿಪೋರ್ಟ್ ಅನ್ನ ಕೊಡಕ್ ಹೇಳಿದ್ರು. ಈಗ ನಾನು ಬಂದು 2ನೇ ತಾಲೂಕಲ್ಲಿ ನಾನು ಇದ್ದೀನಿ. ಈಗ ಇನ್ನ 4 ತಾಲೂಕು ಬಾಕಿ ಇದೆ, 6 ತಾಲೂಕು ವಿಸಿಟ್ ಕೊಡ್ಬೇಕಂತ ಇದ್ದೀನಿ. ಇವಾಗ ತಾವು ನೋಡಿರ್ಬೋದು, ಪಾಪ ರೈತರು ಪಾಪ ಒದ್ಲಾಡ್ತವ್ರೆ. ಪಾಪ ಈ ಬಾರಿ ಮಳೆ ಇಲ್ಲ ಅಂದ್ರೆ ಬಹಳ ಸಮಸ್ಯೆ ಹಿನ್ನಡೆ ಆಗಿದೆ. ಅದಕ್ಕಿಂತ ಮುಂಚೆ ಯಾವತ್ತೂ ಈ ತರ ಸಮಸ್ಯೆ ಆಗಿಲ್ಲ.
ಈ ವರ್ಷ ತುಂಬಾ ಸಮಸ್ಯೆ ಆಗಿದೆ ಅಂತ ಹೇಳ್ಬಿಟ್ಟು ಕ್ರಾಪ್ ಅಂತೂ ಎಲ್ಲ ಹಾಳಾದಾಗಿದೆ. ನಾನು ಎಲ್ಲೆಲ್ಲಿ ಹೋಗಿದ್ದೀನಿ ಅಲ್ಲಿ ರೈತರು ಪಾಪ ಅಷ್ಟು ಸಾಲನ ಸೋಲನ ಮಾಡ್ಬಿಟ್ಟು ಕಷ್ಟಪಟ್ಟು ಒಂದ್ ಎಕರೆಗೆ ಕನಿಷ್ಠ ಒಂದ್ 15,000 ರೂಪಾಯಿ ಖರ್ಚು ಮಾಡಿದ್ದಾರೆ. ಒಬ್ಬ ಯಾರೋ 2 ಎಕರೆ ಅಂತಾನೆ, 5 ಎಕರೆ ಅಂತಾನೆ, 10 ಎಕರೆ ಅಂತಾನೆ, 3 ಎಕರೆ ಅಂತಾನೆ, 6 ಎಕರೆ ಅಂತಾನೆ, ನಷ್ಟ ಆಗಿದೆ. ಬಹಳ ಜನ ಇನ್ಶೂರೆನ್ಸ್ ಮಾಡ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಮಾಡೋರ್ಗು ನನ್ನ ಅನ್ಸಿಕೆ ಅವ್ರಿಗೆ ಸಿಗ್ತದೆ. ವಿದೌಟ್ ಇನ್ಶೂರೆನ್ಸ್ ಹೋಗಿದ್ದಾರೆ ಬಹಳ ಜನ ರೈತರು. ಇನ್ಶೂರೆನ್ಸ್ ಮಾಡೋದು ಗೊತ್ತಿಲ್ಲ ರೈತರಿಗೆ. ಅವ್ರದ್ದು ಒಂದು ಅಧಿಕಾರಿಗಳಿಗೆ ಹೇಳಿದ್ದೀನಿ ನಾನು, ಯಾರು ಇನ್ಶೂರೆನ್ಸ್ ಮಾಡಿದ್ದಾರೆ ಅವ್ರದ್ದೊಂದು ಪಟ್ಟಿ ಕೊಡಿ, ಯಾರು ಇನ್ಶೂರೆನ್ಸ್ ಮಾಡಿಲ್ಲ ಅಂದ್ರು ಅವ್ರದ್ದೊಂದು ಪಟ್ಟಿ. ಏನಕ್ಕಂದ್ರೆ ಪಾಪ ಗೊತ್ತಿಲ್ಲ ಅವ್ರಿಗೆ, ಇನ್ಶೂರೆನ್ಸ್ ಮಾಡ್ಕೊಳ್ಳೋದು ಗೊತ್ತಿಲ್ಲ. ಅವ್ರು ನಷ್ಟ ಆಗಿದೀವಿ ಈ ಬಾರಿ. ಹಾಗಾಗಿ ಅವ್ರದ್ದು ಒಂದು ಪಟ್ಟಿ ಕೊಡಕ್ಕೆ ಹೇಳಿದ್ದೀನಿ. ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಅವ್ರು ಏನ್ ಪರಿಹಾರ ಕೊಡ್ಬೇಕು ಸರ್ಕಾರ ತೀರ್ಮಾನ ಮಾಡ್ತಾರೆ. 15ನೇ ತಾರೀಕಿಗೆ ಫೈನಲ್ ತೀರ್ಮಾನ ಮಾಡ್ತಾರೆ. ಯಾವ ತಾಲೂಕಾ ಬರ ಘೋಷಣೆ ಮಾಡ್ಬೇಕಂತ ತೀರ್ಮಾನ ಎಲ್ಲ ಸರ್ವೆ ಮಾಡಿಸಿ ಘೋಷಣೆ ಮಾಡ್ತಾರೆ. ಹಾಗಾಗಿ ಇವತ್ತು ವಿಸಿಟ್ ಕೊಟ್ಟು ಮನೆ ಮುಖ್ಯಮಂತ್ರಿ ನಾನು ಮಾಹಿತಿ ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ. 65 ಕೋಟಿ ಬಂದಿದೆ. ಹೋದ ವರ್ಷದ್ದು 100 ಕೋಟಿದಲ್ಲಿ 65 ಕೋಟಿ ಬಂದಿದೆ ಅಂತೆ. ಇನ್ 35 ಕೋಟಿ ಬರ್ಬೇಕು. ಅದು ರೊಟೀನ್, ಅದು ಬರ್ತಾರೆ. ವಿಜಯನಗರ ಜಿಲ್ಲೆ ಅತ್ಯಂತ ಕಡಿಮೆ ಮಳೆ ಆಗಿರ್ತಕ್ಕಂಥದ್ದು. ಈ ರೈತರ ಪರಿಸ್ಥಿತಿ ಬಹಳಷ್ಟು ನೋಡಿದಲ್ಲ, ಈಗ ರೈತರ ಹೇಳ್ತಾರಲ್ಲ, ಈ ಬಾರಿ ಆಗಿರೋದು ಯಾವತ್ತೂ ಆಗಿಲ್ಲ. ಈ ಬಾರಿ ಆಗಿರೋದು ನಿಜ. ಮಳೆ ಬಂದಿಲ್ಲ. ಈಗ ದೇವ್ರ ದಯೆಯಿಂದ ಒಂದ್ ತಿಂಗಳಿಂದ ಮಳೆ ಇದೆ. ಈಗ ಡ್ಯಾಮ್ ಅಲ್ಲಿ ತಮ್ಗೆಲ್ಲ ನಮ್ಮ ತುಂಗಭದ್ರಾ ಡ್ಯಾಮ್ದು 100 TMC ನೀರು ಇರ್ಬೇಕಾಗಿತ್ತು. ಇವತ್ತು ಮೊನ್ನೆವರೆಗೂ 60 ಇತ್ತು. ಈಗ 69 ಆಗಿದೆ ಅಂತೆ. 69 ಆಗಿದೆ. ಹೋದ ವರ್ಷ ಇದೇ ಟೈಮ್ ಅಲ್ಲಿ 7ನೇ ತಾರೀಕು ಆಗಸ್ಟಿಗೆ 80 TMC ಇತ್ತು. ಅಂದ್ರೆ ಈಗ ಮಳೆ ಬರ್ತಂತ ನಿರೀಕ್ಷೆ. ಕುಡಿಯೋ ನೀರಿಗೆ ಏನು ಸಮಸ್ಯೆ ಇಲ್ಲ ನಮಗೆ. ನೋಡೋದಕ್ಕೆ ಏನಾದ್ರು ಪ್ಲಾನ್ ಮಾಡ್ತಾರೆ? ನೋಡು, ಅದು ಎಲ್ಲ ಮಾಹಿತಿ ತಗೊಂಡು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತರ್ತೀನಿ. ಸರ್, ಈಗ ನೀರಾವರಿ ನೀರು ಕೊಡ್ತಾರೆ. ಈಗ ನೋಡಲ್ಲ, ಈಗ ಮೊದ್ಲೇ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಬೇಕು ನಾವು. ಮೊದ್ಲೇ ಕುಡಿಯೋ ನೀರು ಇಂಪಾರ್ಟೆಂಟ್ ನಮ್ಗೆ. ಕುಡಿಯೋ ನೀರು ಸಮಸ್ಯೆ ನನ್ನ ಅನ್ಸಿಕೆ ಸಮಸ್ಯೆ ಆಗಲ್ಲ. ಹೋದ ವರ್ಷದಲ್ಲೂ ಇದೇ 6ನೇ ತಾರೀಕಿಗೆ 7ನೇ ತಾರೀಕಿಗೆ 80 TMC ಇತ್ತು. ಈಗ 69 TMC ಇದೆ. ಇನ್ ಮಳೆ ಬರ್ತದ DC ಮೇಡಮ್ ಹಂಗೆ ಹೇಳ್ತಾರೆ. ಮಳೆ ಬರ್ತದ ನಿರೀಕ್ಷೆ ಯಾವ್ದು ತೊಂದರೆ ಆಗಲ್ಲ ಅಂತ ದೇವ್ರ ತಾನು ಪ್ರಾರ್ಥನೆ ಮಾಡ್ಬೇಕು. ಈಗ ನಮ್ ಕೈಲಿಲ್ಲ, ಮಳೆ ಕೊಡೋದು ನಮ್ ಕೈಲಿಲ್ಲ, ದೇವ್ರ ಕೈಲಿರೋದು. ನಾವು ದೇವ್ರ ಪ್ರಾರ್ಥನೆ ಮಾಡ್ತೀವಿ, ದಯಮಾಡಿ ಮಳೆ ಆಗ್ಲಿ ಅಂತ. ಬೆಳೆ ಪರಿಸ್ಥಿತಿ ಒಂದ್ ಕಡೆ ನಡೀತದೆ, ಮತ್ತೊಂದು ಕಡೆ ರೈತರಿಗೆ ನೋಟಿಸ್ ಕೊಡ್ತಾ ಇದ್ದಾರೆ ಬ್ಯಾಂಕಿಂದ. ಸಾಲ ಕಟ್ಟಿ ಅಂತ ಸಾಲ ನೋಡಿದ್ರೆ ಇಲ್ಲ, ಈ ಬಾರಿ ಸ್ವಲ್ಪ ಕಷ್ಟ ಆಗ್ತದೆ ಅವ್ರಿಗೆ. ಅದನ್ನು ಮನೆ ಮುಖ್ಯಮಂತ್ರಿ ಗಮನಕ್ಕೆ ತಂದು ಸರ್ಕಾರ ಅದೇನ್ ತೀರ್ಮಾನ ನೋಡು ಮನ್ನ ಮಾಡಕ್ ನಾನು ಪ್ರಯತ್ನ ಮಾಹಿತಿ ಕೊಡ್ಬೇಕಿಲ್ಲ, ನಾನು ಪ್ರಪೋಸಲ್ ಕೊಡ್ತೀನಿ. ತೀರ್ಮಾನ ಮಾಡ್ಬೇಕಾಗಿರೋದು ಮನೆ ಮುಖ್ಯಮಂತ್ರಿಗಳು. ಅವ್ರಿಗೆ ಒತ್ತಡ ಇರೋಕ್ಕಾದ್ರೂ ಒಂದು ಬ್ಯಾಂಕ್ಗಳಿಗೆ ಹೌದೇನೋ ಮಾಡುವ ಸಚಿವರಾಗಿ ಸ್ವೀಕಾರ ಮಾಡಿದ್ವಿ. ಈಗ ಖಾತೆ ಬಗ್ಗೆ ಬಹಳಷ್ಟು ಚರ್ಚೆ ನಡೀತಾ ಇದೆ. ಏನ್ ಹೇಳ್ತೀವಿ? ಇಲ್ಲ, ಖಾತೆ ಇನ್ನ ತೀರ್ಮಾನ ಮಾಡಿಲ್ಲ. ಯಾವಾಗ ಮಾಡ್ತಾರ ಗೊತ್ತಿಲ್ಲ. ಅದು ಮನೆ ಮುಖ್ಯಮಂತ್ರಿ ವ್ಯಕ್ತಿಗೆ ಬಿಟ್ಟಿರೋದು. ನಾನು ಯಾವ ಖಾತೆ ಕೊಟ್ಟರು ನಿಭಾಯಿಸ್ತೀನಿ. ಇಂಥದ್ದು ಇಲ್ಲ. ಹೋದ ನನ್ನ ವಸತಿ ಖಾತೆ ಕೊಟ್ಟಿದ್ರು. 3 ವರ್ಷ ವಸತಿ ಮಂತ್ರಿಯಾಗಿ ಕೆಲಸ ಮಾಡಿದೀನಿ. ಒಂದ್ 15 ವರ್ಷದಿಂದ ಒಂದ್ ಮನೆ ಕೊಟ್ಟಿರ್ಲಿಲ್ಲ. ನನ್ನ ಅವಧಿಯಲ್ಲಿ ನಾನು ಸಂತೋಷ ತಂದಿರೋದೇನಂದ್ರೆ, ಖುಷಿ ತಂದಿರೋದಂದ್ರೆ 79,860 ಮನೆ ಇಡೀ ರಾಜ್ಯದಲ್ಲಿ ಕೊಟ್ಟಿದ್ದೀನಿ ನಾನು ನನ್ನ ಅವಧಿಯಲ್ಲಿ. ಇನ್ನ 33,000 ಮನೆಗಳು ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅಷ್ಟೊತ್ತು ಮನೆ ಮುಖ್ಯಮಂತ್ರಿಗಳು ಬದಲಾವಣೆ ಆದ್ರು. ನನ್ಗೆ ಯಾವ ಖಾತೆ ಕೊಟ್ಟರು ನಾನು ನಿಭಾಯಿಸ್ತೀನಿ. ಕ್ಯಾಬಿನೆಟ್ ಫುಲ್ ಆಗಿದೆ. ಮಿನಿ ಸರ್ಜರಿ ಮಾಡ್ತಾರಂತ. ಮಿನಿ ಸರ್ಜರಿ ಮಾಡ್ತಾರಂತ. ಏನ್ ಮಿನಿಸ್ಟರ್ 2-3 ಮಂದಿ ಸಚಿವರು ಈಗ ನೋಡ್ರಿ, ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಅವತ್ತಿಂದ ಪದೇ ಹೇಳ್ತೀನಿ. ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ನಾನು ಮೊನ್ನೆನೂ ಹೇಳಿದೆ ನನ್ನ ಮಾಧ್ಯಮದಲ್ಲಿ, 10 ದಿನ ಮುಂಚೆ ನನ್ನ ಮಾಧ್ಯಮದಲ್ಲಿ ಮಾತಾಡುವಾಗಿದ್ದೀನಿ. ನಾನು 3 ವರ್ಷ ಅವಕಾಶ ಮಾಡ್ಕೊಟ್ಟಿದ್ದೀನಿ ಮಂತ್ರಿಯಾಗಿ ಸೇವೆ ಮತ್ತೆ ಕೆಲಸ ಮಾಡಿದ್ರಿಂದ. ಈಗ ಇಲ್ಲಪ್ಪ 28 ಚುನಾವಣೆ ಬರ್ತಾ ಇದೀನಿ, ಪಕ್ಷಕ್ಕೆ ಕೆಲಸ ಅದಕ್ಕೆ ನಾನು ಬದಲಾಗಿದೆ. ಏನ್ ತೀರ್ಮಾನ? ಈಗ ನಮ್ ಪಕ್ಷ ಹೈಕಮಾಂಡ್ ಪಕ್ಷ. ಹೈಕಮಾಂಡ್ ಏನ್ ತೀರ್ಮಾನ ಅದಕ್ಕೆಲ್ಲ ನಾವು ಒಪ್ಕೊಳ್ಳೇಬೇಕಾಗ್ತದೆ. ಎಲ್ಲಾರ್ಗು ಏನಾಗಿದೆ, ಎಲ್ಲಾರ್ಗು ಮಂತ್ರಿ ಆಗ್ಬೇಕಂತ ಆಸೆ. ತಪ್ಪಿಲ್ಲ, ಅದು ತಪ್ಪಿಲ್ಲ. ಮೊದಲೇ ಬಾರಿ MLA ಆಗೋವರೆಗೂ ಮಂತ್ರಿ ಆಗ್ಬೇಕಂತ ಆಸೆ. ಏನ್ ಹೇಳಿ, ಎಲ್ಲಾರ್ಗು ನಾನು ಮಂತ್ರಿ ಆಗ್ಬೇಕು, ನೀನು ಮಂತ್ರಿ. ಈಗ ಲಿಮಿಟ್ ಇದೆ ಇದಕ್ಕೆ. ಮುಂಚೆ ಏನಾಗಿತ್ತು, ಅನ್ಲಿಮಿಟ್ ಇತ್ತು. ಈಗ 34 ಜನ ಮೇಲೆ ಮಾಡಕ್ಕಾಗಲ್ಲ. ಆಕಾಂಕ್ಷಿಗಳು ಜಾಸ್ತಿ ಇದ್ದಾರೆ. ಹಾಗಾಗಿ ಸ್ವಲ್ಪ ಸಮಸ್ಯೆ ಆಗ ಸಹಜ. ಅದು ನಾನು ಕಂಪ್ಲೀಟ್ ಮಾಡ್ತೀನಿ. ಈ ಕಾಂಗ್ರೆಸ್ ಪಕ್ಷ ಅಂತಲ್ಲ, ಎಲ್ಲಾ ಪಕ್ಷದಲ್ಲಿ ಏನಾಗಿದೆ, ಆಕಾಂಕ್ಷಿಗಳು ಜಾಸ್ತಿ. ಎಲ್ಲಾರ್ಗು ಆಗ್ಬೇಕಂತ. ಈಗ ಮೊದಲೇ ಬಾರಿ MLA ಆಗಿ ಮಂತ್ರಿ ಆಗ್ಬಾರ್ದು ಅಂತ ಇಲ್ಲ. ಈಗ ನಮ್ಮ ಚಿತ್ರದುರ್ಗ ಬಸಪ್ಪನ್ಗೆ ಅವಕಾಶ ಸಿಗ್ಲಿಲ್ವಾ? ಈಗ ಕುಮಾರಸ್ವಾಮಿ 2004 ಮೊದಲೇ ಬಾರಿ MLA ಆದ್ರೂ ಮುಖ್ಯಮಂತ್ರಿನೇ ಆಗ್ಬಿಟ್ರು. ಇಲ್ಲ, ಅವಕಾಶ ಹೇಳೋದು ಒಂದು ನಾನೇನ್ ಹೇಳೋದು, ಎಲ್ಲಾರ್ಗು ಆಸೆ ಇರ್ತದೆ. ಅಂದ್ರೆ ಲಿಮಿಟ್ ಇದಕ್ಕೆ ಕಾರಣಕ್ಕೆ ಸ್ವಲ್ಪ ಸಮಸ್ಯೆ ಆಗ್ತದೆ. ಹೈಕಮಾಂಡ್ ಯಾವ್ದು? ಈಗ ಒಂದು ನಾನು ಹೇಳ್ತೀನಿ, ಮೂಲ ಕೀಳ ಇಲ್ಲ, ನಾವೆಲ್ಲ ಕಾಂಗ್ರೆಸ್, ಕರೆಕ್ಟಾ? ಈಗ ಯಾರ್ಗಾನ ಮಂತ್ರಿ ಮಾಡ್ಬೇಕಾದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಅವ್ರು ಏನ್ ಮಾಡ್ತಾರೆ, ನಾವು ಹೋಗಿ ದಿಲ್ಲಿ ಕೇಳಿದ ತಕ್ಷಣ ಮಾಡಲ್ಲ. ಯಾರಿಂದ ರೆಕಮೆಂಡ್ ಮಾಡಿದ್ರು ಕೊಡಲ್ಲ. ಅವ್ರದೇ ಅಂತ ಒಂದು ಸರ್ವೆ ಮಾಡ್ತಾರೆ. ಯಾರ್ ಮಂತ್ರಿ ಮಾಡಿದ್ರೆ ಸೂಕ್ತ,
ಪಕ್ಷಕ್ಕೆ ಅನುಕೂಲ ಆಗ್ತದೆ. ಪಕ್ಷಕ್ಕಿಂತ ಹೆಚ್ಚಾಗಿ ಮಂತ್ರಿ ಮಾಡಿದ್ರೆ ರಾಜ್ಯದ ಜನಕ್ಕೆ ಒಳ್ಳೇದಾಗ್ಬೇಕು, ರಾಜ್ಯಕ್ಕೆ ಒಳ್ಳೇದಾಗಬೇಕು. ಆ ಸರ್ವೆ ಮಾಡೇ ಕೊಡೋದು. ಸರ್ ಈಗ ಬಿಜೆಪಿ ಅವರು ಪೇಮೆಂಟ್ ಸೀಟ್ಗಳು ಅಂತ ಮಾತಾಡ್ತಾರೆ. ಅವ್ರು ಬಿಜೆಪಿ ಅವ್ರು ಏನ್ ಮಾಡೋದಂತೆ? ಈಗ ಅವ್ರ ಕಾಲದಲ್ಲೇನೆ ಏನಂದ್ರು ಇವರು ಯತ್ನಾಳ್ ಅವ್ರು ಏನಂದ್ರು? ಒಂದು ಯತ್ನಾಳ್ ಅವ್ರು ಏನಂದಿದ್ರು? ನಮ್ಮ ಪಕ್ಷದವ್ರು ಹೇಳಿದ್ರಾ? ನಮ್ಮ ಪಕ್ಷದವ್ರು ಹೇಳಿದೇನ್ರಿ? ಬಿಜೆಪಿ ಪಕ್ಷದಲ್ಲೇ ಮುಖ್ಯಮಂತ್ರಿ ಆಗ್ಬೇಕಾದ್ರೆ 2,000 ಕೋಟಿ ಕೊಟ್ಟು ಆಗಿದ್ದಾರೆ ಅಂತ ಹೇಳಿದ್ರೆ ಮುಂದೆ ಇದೆ. ಅವ್ರದಲ್ಲಿ ಆ ಪದ್ಧತಿ ಇರ್ಬೋದು, ನಮ್ ಕಾಂಗ್ರೆಸ್ ಪಕ್ಷದಲ್ಲಿ ಆ ಪದ್ಧತಿ ಇಲ್ಲ. ಕೆಲವು ಕಾಂಗ್ರೆಸ್ ಈಗ ಒಬ್ಬ ಒಂದ್ ನಿಮಿಷ ಈಗ ಒಬ್ಬ ಪೌರ್ವ ಕಾರ್ಮಿಕರಿಗೆ ನೋಡಿ ಒಂದ್ ನಿಮಿಷ ಒಬ್ಬ ಪೌರ್ವ ಕಾರ್ಮಿಕರಿಗೆ ಬಸವಂತಪ್ಪನ್ಗೆ ಇವತ್ತು ಮೊದಲೇ ಬಾರಿ MLA ಆಗಿ ಮಂತ್ರಿ ಮಾಡಿದಾನಂದ್ರೆ ಅವಂತ ಯಾವ್ದು ದುಡ್ಡಿದೆ? ಬಿಜೆಪಿ ಮಾಡಿದ್ರ? ಅದು ಬಿಜೆಪಿ ಮಾಡಿದೇನ್ರಿ? ಮತ್ತೆ ಪೌರ್ವ ಕಾರ್ಮಿಕ ಮಗ ಬಡವ ಒದ್ಲಾಡ್ತಾ ಇದ್ದ, ಬಿಳಿ 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 ಅಂತ ನಾನ್ ಸಾಲ ಮಾಡ್ಬಿಟ್ಟಿದ್ದೀಣ ಹಂಗಣ ಹಿಂಗಣ ಅಂತ ಹೇಳ್ಬಿಟ್ಟು ಮಂತ್ರಿ ಮಾಡಿಲ್ವಾ? ಸರ್ ಮಹಿಳಾ ಸಚಿವರು ಇಲ್ಲದೆ ಇರ್ತಕ್ಕಂಥ ಕ್ಯಾಬಿನೆಟ್ ಅನ್ನೋದು ಒಂದು ಚರ್ಚೆ ನಡೀತಾ ಇದೆ. ಈಗ ಬೇರೆ ಬೇರೆ ಕಡೆ ಈಗ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಯಾವ್ದೋ ಕಾರಣದಿಂದ ಈಗ ನಿಲ್ಸಿದಾರೆ. ಅದು ಮಾಡ್ಲೇಬೇಕಾದ್ರೆ ಮಾಡ್ತಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.